ವಿಶಿಷ್ಟ ವಿನೂತನ ಹಾಗೂ ಸಮಗ್ರ ವರದಿಗಾಗಿ ಸದಾ ಸಿದ್ಧವಾಗಿರುವ ತಂಡ ಅದು ಗೊಂಬೆ ತಂಡ. ಶುಭೋದಯ ಎಲ್ಲರಿಗೂ. ನಾನು ಶ್ರೀಮತಿ MS ದಂಡಿ, HP ಸರ್ವಿಸ್ ಶಾಲೆ. ಇಂದಿನ ವರದಿ ನೀಡಲಿಕ್ಕೆ ನಮ್ಮ ತಂಡದ ವರದಿಗಾರರು ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೆ ತಡ ಶುರು ಮಾಡೋಣ. ನಿನ್ನೆ ತರಬೇತಿ ನಿಜಕ್ಕೂ ನಡೀತಾ? ಹಾಗಾದ್ರೆ ಪ್ರಾರಂಭ ಹೇಗಾಯಿತು? ವೆಲ್ಕಮ್ ಮಾಡಿದವರಾದ್ರೂ ಯಾರು? ಹೂವಿನ ತಳದ ಹಾಗೆ ಹರಡಿದ ವಸ್ತು ಆದ್ರೂ ಯಾವುದು? ಗಿಡ ನೆಡಿ ಅಂತ ಹೇಳಿದಾದ್ರೂ ಏಕೆ? ಶಿಬಿರಾರ್ಥಿಗಳನ್ನ ಗುರಿತುಂಬಿಸುವವರಾದ್ರೂ ಯಾರು? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ ನಮ್ಮ ತಂಡದ ವರದಿಗಾರರಾದಂತಹ ಶ್ರೀಮತಿ ಕುಸುಮಾ ದಾಸನ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಶುಭೋದಯ. ಮೇಡಮ್ ಹೇಳಿ, ನಿನ್ನೆ ಗುರುಭವನದಲ್ಲಿ ಏನೇನೆಲ್ಲ ನಡೀತು? ಇಲ್ಲಿ ನಲಿಕಲಿ ತರಬೇತಿ ದಿನಾಂಕ 26/11/2024 ಮಂಗಳವಾರ ಸರಿಯಾದ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಶ್ರೀ ಸಿದ್ದು ಗೌರಣ್ಣವರ್ CRP ಅರಳೇಶ್ವರ ಇವರು ಪ್ರಾರ್ಥನೆ ಮಾಡಿ ಶುಭಾರಂಭ ಮಾಡಿದರು. ತರಬೇತಿಗೆ ಆಗಮಿಸಿದ ಎಲ್ಲರನ್ನು ಹೃದಯಪೂರ್ವಕವಾಗಿ ಶ್ರೀ ಸಿದ್ದಲಿಂಗೇಶ್ ಕಾಯ್ಕರ್ CRP ಕೊಪ್ಪಸಿಕೊಪ್ಪ ಇವರು ಸ್ವಾಗತಿಸಿದರು. ಸಂವಿಧಾನ ದಿನದ ಅಂಗವಾಗಿ ಎಲ್ಲ ಶಿಬಿರಾರ್ಥಿಗಳಿಗೆ ಶ್ರೀ ರಾಜು ರೆಡ್ಡಿ ಸರ್ ಗುರುಗಳು ಪ್ರತಿಜ್ಞಾನಿಧಿ ಬೋಧಿಸಿದರು. ಎಲ್ಲಾ ವಿಷಯಗಳನ್ನು ಹಾಗೂ ಕ್ಷೇತ್ರಗಳನ್ನು ಒಳಗೊಂಡ ಕಲಿಕಾ ಭಿತ್ತಿ ಪತ್ರ ಹೂವಿನ ದಳದ ಹಾಗೆ ಅರಳಿ ಎಲ್ಲರ ಗಮನ ಸೆಳೆಯಿತು. ನಂತರ ಸಸಿಗಳನ್ನು ಬೆಳೆಸಿ ಪರಿಸರ ಸಂರಕ್ಷಿಸಿ ಎಂಬ ಕಿವಿಮಾತಿನ ಸಂದೇಶದೊಂದಿಗೆ ಸಸಿಗಳಿಗೆ ನೀರು ಹಾಕಿ ತರಬೇತಿಗೆ ಅತ್ಯದ್ಭುತವಾಗಿ ಚಾಲನೆ ನೀಡಲಾಯಿತು. ಈ ತರಬೇತಿ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಸಂಗೂರು ಗುರುಗಳು ಶಿಕ್ಷಣ ಸಂಯೋಜಕರು ನುಡಿದರು. ಹಾಗೂ ಅಧ್ಯಕ್ಷೀಯ ಭಾಷಣದಲ್ಲಿ ಶ್ರೀ ಗುಂಪಳ್ಳಿ ಗುರುಗಳು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮಾತನಾಡುತ್ತಾ, ನೀವೆಲ್ಲ ಪ್ರಾಥಮಿಕ ಶಿಕ್ಷಕರು ಎಲ್ಲ ವಿಷಯಗಳನ್ನು ಕಲಿಸುವಲ್ಲಿ ಸಬಲರು ಎಂದು ನಮ್ಮನ್ನು ನಿರ್ಣಯಿಸುತ್ತಾ, ಈ ತರಬೇತಿಯಲ್ಲಿ ನೀವೆಲ್ಲರೂ ಖುಷಿಯಾಗಿ ಸಕ್ರಿಯವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಿ ಎಂದು ಹೇಳಿದರು. ನಂತರ ಮೇಡಮ್ ಚಾಲನೆ ಅಂತೂ ಅತ್ಯದ್ಭುತ ಅಂತ ಹೇಳಿದ್ರಿ. ಮುಂದೇನಾಯ್ತು ಮೇಡಮ್? ಬಣ್ಣಗಳು, ಗುಂಪು, ಕಾರ್ಯನಿರ್ವಹಿಕೆ ಏನ್ ಮೇಡಮ್ ಇದೆಲ್ಲ? ಮೊದಲು ಶಿಬಿರಾರ್ಥಿಗಳನ್ನು ಕ್ಲಸ್ಟರ್ ಪ್ರಕಾರ A ಮತ್ತು B ತಂಡಗಳನ್ನಾಗಿ ಮಾಡಿದರು. ನಂತರ ಪ್ರತಿಯೊಂದು ಶಿಬಿರಾರ್ಥಿಯನ್ನು ವಿವಿಧ ಬಣ್ಣಗಳ ಫ್ಲಾಶ್ ಕಾರ್ಡ್ ನೀಡಿ ಒಂದೇ ಬಣ್ಣವಿರುವ ಶಿಬಿರಾರ್ಥಿಗಳ ಗುಂಪು ಮಾಡಲಾಯಿತು. ಈ ಪ್ರಕಾರ 5 ಗುಂಪುಗಳ ರಚನೆ ಮಾಡಿ ಕಾರ್ಯಹಂಚಿಕೆ ಮಾಡಿದರು. ಧನ್ಯವಾದಗಳು ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ. ತರಬೇತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೌನ ಆವರಿಸಿದ್ದಾದ್ರೂ ಏಕೆ? ವಿಂಡ್ರೂಮ್ ಸೈಲೆನ್ಸ್ ಮಾಡಿದವರಾದ್ರೂ ಯಾರು? ಇದರ ಕಂಪ್ಲೀಟ್ ರಿಪೋರ್ಟ್ಸ್ ನಮ್ಮ ತಂಡದ ವರದಿಗಾರಂತಹ ಶ್ರೀಮತಿ YN ಹುಣಸಿಮರದ ಮೇಡಮ್ ಅವರು ನೀಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ಅಷ್ಟು ಸೈಲೆಂಟ್ ಆಗಿ ಎಲ್ಲರೂ ಏನ್ ಮಾಡ್ತಾ ಇದ್ರು? A ಮತ್ತು B ತಂಡಗಳಿಗೆ ಕೊಪ್ಪಸಿಕೊಪ್ಪ CRPಗಳಾದ ಕಾಯ್ಕರ್ ಸರ್ ENK ತರಬೇತಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರು. ಎಲ್ಲರೂ ಗಾಢವಾಗಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಬರೆಯುತ್ತಿದ್ದರು. ತರಬೇತಿಯಲ್ಲಿ ಕೆಲ ಕಾಲ ಮೌನ ಆವರಿಸಿತು. ಧನ್ಯವಾದಗಳು ಮೇಡಮ್ ತಮ್ಮೆಲ್ಲ ಮಾಹಿತಿಗೆ. ಮೊದಲನೇ ಅವಧಿಯಲ್ಲಿ ಚರ್ಚೆಯಾದ ವಿಷಯವಾದ್ರೂ ಯಾವುದು? ಮಗುವಿನ ಅಮ್ಮ ಅಪ್ಪ ಶಿಬಿರಾರ್ಥಿಗಳನ್ನು ನಡೆಸಿದ್ದಾದ್ರೂ ಹೇಗೆ? ನಲಿಕಲಿ ತರಬೇತಿಯಲ್ಲಿ ಕವಿಗಳು ಏನ್ ಮಾಡ್ತಿದ್ರು? 5.2, 5.3, 5.4 ಹಿಂದಿರುವ ಅಸಲಿ ರಹಸ್ಯ ಮಾತ್ರ ಏನು? ಈ ಎಲ್ಲದರ ಕಂಪ್ಲೀಟ್ ಮಾಹಿತಿ ನೀಡಲಿದ್ದಾರೆ ನಮ್ಮ ತಂಡದ ವರದಿಗಾರಂತಹ ಶ್ರೀ AN ಬಡಗೇರ್ ಗುರುಗಳು. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೇಳಿ, ಮೊದಲನೇ ಅವಧಿಯಲ್ಲಿ ಏನೇನೆಲ್ಲ ನಡೀತು? ಶ್ರೀಮತಿ ಲಕ್ಷ್ಮೀ ಮೇಡಮ್ ನವಿಲ್ಗರಿ ಕಡ್ಡಿ ಹಿಡ್ಕೊಂಡು ಏನ್ ಚಾಲು ಮಾಡ್ತಾ ಇದ್ರು? ಮೊದಲನೇ ಅವಧಿ ಕನ್ನಡ ಭಾಷೆಯ ಕಲಿಕಾ ಪದದೊಂದಿಗೆ ಆರಂಭಗೊಂಡಿದ್ದು. ಶ್ರೀಮತಿ ಲಕ್ಷ್ಮೀ ಓಂಕಾರಿ ಗುರುಮಾತೆಯರು ಅತ್ಯಂತ ವಿಶೇಷವಾಗಿ ವಿನೂತನವಾಗಿ ವಿಷಯ ಮಂಡನೆ ಮಾಡಿದರು. ಶ್ರೀಮತಿ ಲಕ್ಷ್ಮೀ ಗುರುಮಾತೆಯರು ಎಲ್ಲರಿಗೂ ಎಲ್ಲರಿಗೂ ನನ್ನ ಕಡೆ ಗಮನ ಎಂಬ ಗಮನದೊಂದಿಗೆ ಮೊದಲಿಗೆ ನಮ್ಮೆಲ್ಲರ ಗಮನ ಅವರ ಕಡೆ ಸೆಳೆದಿದ್ದರು. ಅವರು 1ನೇ ತರಗತಿಯ ಮೇಲುಗಲ್ಲದ ಒಂದು ಕಲಿಕಾಪರವಾದ ಶಿಕ್ಷಕರು ಅಥವಾ ಮಾರ್ಗದರ್ಶಕರೊಂದಿಗೆ ಪ್ರಚಿತವಲ್ಲದ ಕಥಾ ಪುಸ್ತಕಗಳನ್ನು ಓದುವುದು ಎಂಬ ವಿಷಯವನ್ನು ವಿಶ್ಲೇಷಿಸಿದರು. ಇಂದ ಅಹದವರೆಗೆ ಸಂಬಂಧಿಸಿದ ಅಮ್ಮನ ಮಮತೆಯ ನುಡಿಗಳು ವಿಶೇಷವಾಗಿದ್ದವು. ಮಗು ನಿನಗೆ ತಿಂಡಿ ಮಾಡಿಸುವವರು ಯಾರು? ಅಮ್ಮ. ಆದರೆ ನಿನಗೆ ಯಾರು ಇಷ್ಟ? ಅಪ್ಪ ಎಂಬ ಹಾಸ್ಯ ಚಟಾಕಿಯೊಂದಿಗೆ ಎಲ್ಲರೂ ನೆಗೆಯಲ್ಲಿ ತೇರುವ ಹಾಗೆ ಮಾಡಿದರು. ಕಲಿಕಾಫಲಗಳಲ್ಲಿ ಬರುವ ಕ್ಷೇತ್ರಗಳು, ಉದ್ದೇಶಗಳು, ಕಲಿಕಾ ಹಂತಗಳು, ಚಟುವಟಿಕೆಗಳು ಎಲ್ಲವನ್ನೂ ವಿವರಿಸಲಾಯಿತು. ದುಂಡೆಗೆ ಮೂಡುವ ಸೂರ್ಯ ದುಂಡೆಗೆ, ಊಟದ ತಟ್ಟೆ ದುಂಡೆಗೆ ಎಂಬ ಕವನ ಶುರು ಮಾಡಿ ಎಲ್ಲ ಶಿಬಿರಾರ್ಥಿಗಳ ಒಂದೊಂದು ಸಾಲು ಕವನ ಜೋಡಿಸಲು ಗುರುಮಾತೆಯನ್ನು ಹೇಳಿದಾಗ ಎಲ್ಲ ಶಿಬಿರಾರ್ಥಿಗಳು ಒಂದರ ಹಿಂದೆ ಒಂದು ಸಾಲು ಜೋಡಿಸಿ ಎಲ್ಲರೂ ಕವಿ ಹಾಗೂ ಕವಿತ್ರಿಯರಾದರು. ನಂತರ ತೆರೆಕಟ್ಟು ಎಳಿ ಕುರಿತಾಕ್ಷರ ಅಕ್ಷರ ನವಿಲು ಬೆರೆ ಕಡ್ಡಿ ತೋರಿಸಿ ಕ ತೆರೆಕಟ್ಟು ಕ ತೆರೆಕಟ್ಟು ಒಂದು ಎಳಿ ಆ ಹೀಗೆ
ಮಂಡನೆ ಮಾಡಿದರು. TLM ಎಲ್ಲರ ಗಮನ ಸೆಳೆದರು. ನಂತರ ಆಶ್ರೇ TM ಎಂದರೆ ಅಕ್ಷರಿಗೊಂದು ಗಾದೆ, ಉದಾಹರಣೆ ಅ ಎಂದರೆ ಅಡಿಕೆಗೆ ಓದಮಾನ, ಆನೆ ಕೊಟ್ಟರು ಬಾಣೆ. ಹೀಗೆ ಎಲ್ಲ ಅಕ್ಷರಕೊಂಡು ಗಾದೆಯ ಆಟ ನಮಗೆ ತಿಳಿಸಿ ಮನಸ್ಸಿ ಸುಳ್ಳಲ್ಲ. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗೆ. ಎಲ್ಲ ಶಿಬಿರಾರ್ಥಿಗಳಿಗೂ ನಿಜಕ್ಕೂ ಊಟ ಸಿಗ್ತಾ? ಹಾಗಾದ್ರೆ ತರಬೇತಿಯಲ್ಲಿ ಹೋರಾಟ ನಡೆದಿದ್ದಾದ್ರೂ ಯಾಕೆ? ಹೋರಾಟಕ್ಕೂ ಹುಡುಗಿಯರಿಗೂ ಏನು ಸಂಬಂಧ? ಶಿಬಿರಾರ್ಥಿಗಳಿಂದ ಆರ್ಥಿಗಳು ಮುಚ್ಚಿಟ್ಟ ರಹಸ್ಯ ಆದ್ರೂ ಏನು? ರಹಸ್ಯದಿಂದಲೇ ಹೋರಾಟ ಶುರುವಾಯ್ತಾ? ಶಿಬಿರಾರ್ಥಿಗಳು ಎಲ್ಲರೂ ಮುಳುಗಿ ಹೋಗಿದ್ರ? ಹಾಗಾದ್ರೆ ಮುಳುಗಿದಾದ್ರೂ ಎಲ್ಲಿ? ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಆದ್ರೆ ಎಲ್ಲ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ನಾನು ಮತ್ತೆ ವಾಪಸ್ ಆಗ್ತೀನಿ. ನೀವು ಅಷ್ಟೇ ನಿಮ್ಮ ಕಣ್ಣನ್ನು ನಿಮ್ಮ ಮೊಬೈಲ್ ಕಡೆ ಹಾಯಿಸ್ಬಿಡ್ರಿ ಅಂತ ಹೇಳ್ತಾ ಶಾರ್ಟ್ ಬ್ರೇಕ್. ಜಾಹೀರಾತು 1. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಶುದ್ಧ ಗಾಳಿ ಸಿಗುವ ನಗರಗಳು ಯಾವುವು ಎಂಬ ವರದಿಯನ್ನ ಕೊಟ್ಟಿದೆ. ಭಾರತ ದೇಶದಲ್ಲಿ 13 ನಗರಗಳು ಶುದ್ಧ ಗಾಳಿ ಸಿಗುವ ನಗರಗಳು ಅಂತ ಸಾಬೀತಾಗಿದೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ 7 ನಗರಗಳು ಶುದ್ಧ ಗಾಳಿ ಸಿಗುವ ನಗರಗಳು ಅಂತ ಹೇಳಲಾಗಿದೆ. ಆ ನಗರಗಳಲ್ಲಿ ನಮ್ಮ ಹೆಮ್ಮೆಯ ಹಾವೇರಿ ಸಹ ಒಂದು. ಇನ್ನ 6 ಜಿಲ್ಲೆಗಳು 6 ನಗರಗಳು ಯಾವ್ಯಾವ ಅಂತ ಹೇಳಿ ನೀವು ನಮಗೆ 8971361727ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಜಾಹೀರಾತು 2ಕ್ಕೆ ಹೋಗೋಣ. ಚಿನ್ನಾಭರಣ ಪ್ರಿಯರೇ ಗಮನಿಸಿ, ಚಿನ್ನದ ಬೆಲೆ ದಿಢೀರ್ ಇಳಿಕೆ ಆಗಿದೆ. BMI ವರದಿಯ ಪ್ರಕಾರ ಕಳೆದ 10 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗುತ್ತಿದ್ದು 10 ಗ್ರಾಂಗೆ ಬರೋಬ್ಬರಿ 64,000ಕ್ಕೆ ಕುಸಿಯುವ ಸಾಧ್ಯತೆ ಇದೆ ಎನ್ನುತ್ತಾರೆ ಮಾರುಕಟ್ಟೆ ತಜ್ಞರು. ಹಾಗಾದರೆ ತಡೆ ಯಾಕೆ? ಹಿಂದೆ ಭೇಟಿ ಕೊಡಿ ನಿಮ್ಮ ಮನೆಯ ಹತ್ತಿರದ ಬಂಗಾರದ ಅಂಗಡಿಗೆ, ಅದು ತರಬೇತಿ ಮುಗಿದ ನಂತರ. ಜಾಹೀರಾತಿನ ನಂತರ ಎಲ್ಲರಿಗೂ ಸ್ವಾಗತ. ವಿಶಿಷ್ಟ, ವಿನೂತನ ಹಾಗೂ ಸಮಗ್ರ ವರದಿಗಾಗಿ ಸದಾ ಸಿದ್ಧವಾಗಿರುವ ತಂಡ ಅದು ಗೊಂಬೆ ತಂಡ. ಹಾಗಾದ್ರೆ ನೀವೆಲ್ಲ ಕಾಯ್ತಾ ಇದ್ದೀರಾ ಈ ಹುಡುಗಿಯ ಹೆಸರಿಗೂ ಹೋರಾಟಕ್ಕೂ ಏನ್ ಸಂಬಂಧ ಅಂತ. ತಡ ಮಾಡೋದು ಬೇಡ, ತಿಳ್ಕೊಳ್ಳೋಣ ಬನ್ನಿ. ನಮ್ಮ ತಂಡದ ವರದಿಗಾರರಾದಂತಹ ಶ್ರೀಮತಿ RV ಗೋಕರ್ಣರವರು. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ, ಊಟದ ಅವಧಿಯಲ್ಲಿ ಮತ್ತೆ ಊಟದ ನಂತರ ಏನೇನೆಲ್ಲ ಆಯ್ತು? ಅಚ್ಚುಕಟ್ಟಾದ ಊಟದ ನಂತರ ಶ್ರೀಮತಿ ಗೋಪಾಲ್ ಮೇಡಮ್ ಉಪಾಧ್ಯಾಯರಿಂದ ಒಂದು ಚಟುವಟಿಕೆ ಮಾಡಿಸಲಾಯಿತು. ಇದು ಮೈಂಡ್ ಸ್ಪಾನ್ಗೆ ಎಲ್ಲ ಹಾಗೆ ಇದೆ. ಇಂಗ್ಲಿಷ್ ಶಬ್ದದಲ್ಲಿನ ಹುಡುಗಿಯ ಹೆಸರನ್ನು ಕಂಡುಹಿಡಿಯುವಾಗ ಶಿಬಿರಾರ್ಥಿಗಳೆಲ್ಲರೂ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದು ಕಂಡುಬಂದಿತು. ನಂತರ ಗುಂಪುಗಳಲ್ಲಿ ಕಲಿಕಾಫಲಗಳ ಚಟುವಟಿಕೆ ನೀಡಿ ಅದರ ಕ್ಷೇತ್ರ, ಆ ಕಲಿಕಾಫಲದ ಉದ್ದೇಶಗಳು, ಬಳಸಿದ ಅಭ್ಯಾಸದ ಹಾಳೆಗಳು, ಕಲಿಕೋಪಕರಣಗಳು, ಬಳಕೆ, ಮೌಲ್ಯಮಾಪನ ಬರೆಯಲು ತಿಳಿಸಲಾಯಿತು. ಎಲ್ಲರೂ ಅದರಲ್ಲಿ ತಲ್ಲೀನರಾಗಿ ಬರೆದ ನಂತರ ಆ ವಿಷಯವನ್ನು ಮಂಡಿಸಲಾಯಿತು. ಲಕ್ಷ್ಮೀ ಗುರುಮಾತೆಯರು ನಮ್ಮನೆಗಳ ಕಲಿಕಾಫಲಗಳ ಕಲಿಕೆಯಲ್ಲಿ ಅತ್ಯಂತ ಗಹನವಾಗಿ ಮುಳುಗಿಸಿ ಬಿಟ್ಟಿದ್ದರು. ಎಲ್ಲರೂ ಏಕಚಿತ್ತರಾಗಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಒಗಟುಗಳು, ಹಾಡುಗಳು ವಿಶೇಷವಾಗಿದ್ದು ಮೇಡಮ್. ಧನ್ಯವಾದಗಳು ಮೇಡಮ್ ತಮ್ಮೆಲ್ಲ ಮಾಹಿತಿಗೆ. ಹಾಗಾದ್ರೆ ಆತ್ಮಿಗಳು ನಮ್ಮಿಂದ ಅಂದ್ರೆ ಶಿಬಿರಾರ್ಥಿಗಳಿಂದ ಮುಚ್ಚಿದ ರಹಸ್ಯವಾದ್ರೂ ಏನು? ಹಾಗಾದ್ರೆ ಆ ವಿಷಯವನ್ನು ರಹಸ್ಯವಾಗಿ ಇಟ್ಟಿದ್ದ ಕಾರಣವಾದ್ರೂ ಏನು? ಇದೆಲ್ಲದಕ್ಕೂ ಉತ್ತರಿಸಿದ್ದಾರೆ ನಮ್ಮ ತಂಡದ ವರದಿಗಾರ ಶ್ರೀಮತಿ ಸುಶೀಲಾ ನಾಯಕ್ ಮೇಡಮ್. ನಮಸ್ತೆ ಮೇಡಮ್. ಸುಶೀಲಾ ನಾಯಕ್ ಮೇಡಮ್. ಓಕೆ, ಅವರು ಸಂಪರ್ಕದಲ್ಲಿಲ್ಲ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಸರ್ RM ಬೆಳಗ್ಗೆ ಸರ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್, ಆ ರಹಸ್ಯ ನೀವೇ ಹೇಳಿ, ಆ ರಹಸ್ಯತೆ ಏನು ಅಂತ. ಆಮೇಲೆ 26 ನಮ್ಮೆಲ್ಲರ ನೆಚ್ಚಿನ SSLC ಮತ್ತು ಗುರುಗಳು ಬೆಳಿಗ್ಗೆ ಇರಬೇಕಾದ ವಿಷಯಗಳನ್ನು ಕಾರಣಾಂತರ ಸಂಜೆ 5 ದಿನಗಳ ಕಾರ್ಯದ ವಿವರಣೆಯನ್ನು ಯಾವ ವಿಷಯಗಳನ್ನು ಹೇಳುತ್ತೇವೆ ಎಂಬ ಸರಳ ವರದಿ ನೀಡಿದರು. ನಂತರ ಸಮಯ ಪಾಲನೆ ಮಾಡಲಿ ಎಂಬ ಕಿವಿಮಾತು ಹೇಳಿ ಎಲ್ಲರಿಗೂ ಹೇಳಿ ಸಮಯದ ಪಾಲನೆ ಹೇಳಿದರು. SA2 ಪ್ರಶ್ನೆ ಪತ್ರಿಕೆಯ ಕಲಿಕಾಫಲಗಳ ಅನುಗುಣವಾಗಿ ರಚಿಸುವ ವಿಧಾನ ಕೊನೆಯ ದಿನ ಹೇಳುತ್ತೇವೆ ಎಂದು ಹೇಳುತ್ತಾ ಅಂದಿನ